ಎಡಗೈಯಲ್ಲಿ ತಲೆ ತುರಿಸ್ತಾ ಇದ್ದೀಯೇನೋ ಹೆಬ್ಬಾವು ಬಾಯಿ ಬಿಟ್ಟು ಹಾಗೆ ಬಿಡ್ತಾ ಇದ್ದಿ ಸೌದೆ ಸೌತೆತ್ತು ಕರ್ಕೊಂಬಿಡ ಕನಕತೆ ಗಟ್ಟಿಗೆ ಇಟ್ಟಿಗತ್ತು ಕಡ್ಪಾಲು ಕಣ್ಣುಡ ಕಾಷ್ಟ ಅಂದ ಕಡೆಗೆ ಕಾಟು ಒಡ ಎಲ್ಲಿಂದ ತಂದೆ ಎಲ್ಲಿಗೆ ಕೊಂಡು ಹೋಗ್ತಾ ಇದ್ದಿ ಯಾಕೆ ಸೌದೆ ಮಾರಿ ಜೀವಿಸುವವ ದುಡಿದು ತಿನ್ನುವವ ಶ್ರಮಜೀವಿ ನಿಮ್ಮಂತವರ ಬಗ್ಗೆ ನಮಗೆ ಅಭಿಮಾನ ಇದೆ ಪಡ್ಕೊಳ್ತಾರೆ ಗಿರಾಕಿ ಯಾಕೆ ಪಡ್ಕೊಳ್ತಾರೆ ಅವಟ್ಟ ಗಂಜಿ ಬೇಕು ಎಲ್ಲಿಯಾದ್ರೂ ಗಂಜಿಯನ್ನು ಬೇಯಿಸ್ತಾರೇನೋ ಅಕ್ಕಿಯನ್ನಾದ್ರೆ ಬೇಯಿಸ್ತಾರೆ ಗಂಜಿಯನ್ನು ಬೇಯಿಸಿದ್ರೆ ಅಲ್ಲಿಗೆ ಮುದ್ದೆ ಆಗ್ಲಿಕ್ಕಿಲ್ವೇನೋ ಮತ್ತೇನೋ ಹಾಗೆ ಮಾತಿಗೊಂದು ಮಾತು ಚಪ್ಪಲಿಗೊಂದು ತೂತು ಊಟಕ್ಕೊಂದು ಮೊಸರು ಮಾತಿಗೊಂದು ಮೊಸರು ನೀನು ರಸಿಕನಿದ್ದಿ ಅಂಚ ಗಂಜಿ ಬೈ ಪೆರಾಪು ಒರಿಂದ ಕಚ್ಮಾಲ್ ಪೆರಾಪು ಬುಕ್ಕಲ ಒರಿಂದ ಬೆಚ್ಚ ನೀರು ಕಾಯಿ ಪೆರಾಪು ಕುಡಾಲ ಒರಿಂದ ಎಲ್ಲ ನೀರಿನ ಕೊಡೋದು ಪೊತ್ತ ಎಲ್ಲ ನಮ್ಮನ್ನೆಲ್ಲ ಇಂಥ ಕಟ್ಟಿಗೆಯಲ್ಲಿ ಸುಡುವುದಿಲ್ವೋ ನಮ್ಮನ್ನೆಲ್ಲ ಗಂಧದ ಕಟ್ಟಿಗೆಯಲ್ಲಿ ಸುಡುವುದೇನು ವಾಸನೆ ವಾಸನೆ ಎಲ್ಲರೂ ವಾಸನೆ ನಿನಗೆ ವಿಷಯ ಗೊತ್ತುಂಟ ಅವ ಮೇಲ್ಜಾತಿಯವನಾಗ್ಲಿ ಕೀಳು ಜಾತಿಯವನಾಗ್ಲಿ ಉಳ್ಳವನಾಗ್ಲಿ ಇಲ್ಲದವನಾಗ್ಲಿ ವಿದ್ಯಾವಂತನಾಗಲಿ ನಿರಕ್ಷರ ಕುಕ್ಷಿಯಾಗಲಿ ಪ್ರತಿಯೋರ್ವರ ಹೆಣವನ್ನು ಸುಡುವಾಗಲೂ ಬರುವ ವಾಸನೆ ಒಂದೇ ಮೇಲ್ಜಾತಿಯವ ಅಂತ ಅವನು ಸುಟ್ಟಾಗ ಪರಿಮಳ ಬರುವುದಿಲ್ಲ ಕೀಳ್ ಜಾತಿಯವ ಅಂತ ಅವನನ್ನು ಸುಡುವಾಗ ವಾಸನೆಯೂ ಬರುವುದಿಲ್ಲ ಪ್ರತಿಯೋರ್ವರ ಹೆಣವನ್ನು ಸುಡುವಾಗಲೂ ಜಾತಿ ಭೇದ ಇಲ್ಲದೆ ಒಂದೇ ವಾಸನೆ ಬರುವುದು ಹಾಗಾದ್ರೆ ನನ್ನನ್ನು ಯಾಕೆ ಗಂಧದ ಕಟ್ಟಿಗೆಯಲ್ಲಿ ಸುಡುವುದು ನಾವು ಜೀವನದಲ್ಲಿ ತುಂಬಾ ಮಂದಿಗಳಿಗೆ ಪರಿಮಳವನ್ನು ಕೊಟ್ಟವರು ಒಳ್ಳೆಯದನ್ನು ಮಾಡಿದವರು ಸತ್ತ ಮೇಲೂ 4 ಮಂದಿಗಳಿಗೆ ಪರಿಮಳ ಬರಲಿ ಅಂತ ಮತ್ತೆ ಕೆಲವು ರಾಜಕೀಯದ ದಾಯ ಗಂಧದ ಕನಕು ಯಾಕೆ ಜೂಡು ಪುನಗ ಊರಿಡಿಕ್ಕ ನಾಗದುಪ್ಪಿ ಸಾಹಿತ್ಯ ಮುಕ್ಕಾಲ್ ನಮಗೆ ಪರಿಮಳ ಗಂಧದ ಕನಕು ನಾವು ಅಂತಹ ರಾಜಕಾರಣಿ ಅಲ್ಲ ನಾವು ಭ್ರಷ್ಟ ರಾಜಕಾರಣಿ ಅಲ್ಲ ನಾವು ಶಿಷ್ಟ ರಾಜಕಾರಣಿಗಳು ನಮ್ಮ ರಾಜಕಾರಣ ಹೇಗೆ ಬಲ್ಲೆಯ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಹಾಗೆ ಯಾರಿಗಾಗಿ ದುಡಿತಾ ಇದ್ದಿ ತುಂಡು ಬುಡಿಯದಿಲ್ಲ ಮಾಗಿಯಲ್ಲ ಏನದು ತುಂಡು ಬುಡಿಯದಿಲ್ಲ ಅದ್ಯಾಕೆ ನಿನ್ನ ಹೆಂಡತಿ ತುಂಡು ಅವಳಿಗೆ ಕಾಲಿಲ್ವಾ ಕೈ ಇಲ್ವಾ ಮೂಗಿಲ್ವಾ ಕಿವಿ ಇಲ್ವಾ ಶರೀರ ತುಂಡು ತುಂಡು ಮತ್ತೆ ಎಂಕಲ್ನ ಬೆಂದು ಇತ್ತು ಎಲ್ಲಿಯ ಜುವದ ಸಪೂರದ ಬುಡಿ ಇತ್ತು ತುಂಡು ಬುಡಿ ಮಿಕ್ಕಲ್ನ ಬರ್ತಿತ್ತು ಮಲ್ಲ ಜುವದ ನಿಂಜ ಬಂಗಾರ ಬಾರ್ದ ತಿರುಕುನ ಪಂಚ ಹೊತ್ತು ನಾವು ಇಡೀ ಬಿಡಿ ನಿನಗೊಂದು ಸಣ್ಣ ಕೀಳರಿಮೆ ಉಂಟು ನೀನು ಬಡವ ಪಾಪದವ ಎನ್ನುವ ಹಾಗೆ ಆ ಕೀಳರಿಮೆ ಬೇಡ ಚೆನ್ನಾಗಿ ದುಡಿ ಸಂಪಾದನೆ ಮಾಡಿದ್ದನ್ನು ದುರಾಭ್ಯಾಸದಲ್ಲಿ ಖರ್ಚು ಮಾಡಬೇಡ ಒಳ್ಳೆದಕ್ಕೆ ಉಪಯೋಗಿಸು ಆಗ ನಿನ್ನಲ್ಲಿ ಸ್ವಲ್ಪ ಹಣ ಆಗ್ತದೆ ಆಗ ತುಂಡಾಗಿರುವಂತಹ ನಿನ್ನ ಹೆಂಡತಿ ತನ್ನಿಂದ ತಾನೇ ಇಡಿ ಆಗ್ತಾಳೆ ಆಯ್ತಾ ಬೇರೆ ಯಾರಿದ್ದಾರೆ ಮನೆಯಲ್ಲಿ ಏನು ಅವನ ಹೆಸರು ನಿನ್ನ ಮಗನ ಹೆಸರೇನು ಪಾಪಿ ಮಗನ ನಿನ್ನ ಮಗನ ಹೆಸರೇನು ಎನ್ನ ಮಗೆ ಈರಪ್ಪೆನ್ ಪುದರ್ ಬುಕ್ಕ ಯಾರ ಕನಕದ ಬೇರೆಯವ್ರನ್ನ ಮಾಡ್ತೇನ ನನ್ನ ಗಂಧ ಕಲ್ವೆ ಈರಪ್ಪೆನ್ ಉಳೈ ಗುಳ್ಳ ಇರಬಲ್ಲೆ ಅಂತ ಐಕೆ ಐಲಿ ಅಪ್ಪ ಅಂತೀನಿ ಎನ್ನ ಮಗೆ ಈರೆ ಈರೆ ಅನ್ಕೊಳ್ಳಿ ಇಲ್ಲ ಇಲ್ಲ ನೀನು ಈ ಕಡೆ ತೋರಿಸಿದ ಹಾಗೆ ಅದ ವೈಟ್ ಇಲ್ಲ ರೈತು ಬೋಡಿ ಏನು ಮಾಡ್ತಾರೆ ನಿನ್ನ ಮಗ ವಿದ್ಯಾಭ್ಯಾಸ ಕೊಡಿಸಿದ್ಯಾ ಒಟ್ಟೆ ವಿದ್ಯಾಭ್ಯಾಸ ಕೊಡ್ಕೊಂಡು ಶಾಲೆಗಾಡ ಪುಣ್ಣ ಬೀಜದ ಬಾಟಿಡ್ಕೊಳ್ಳೆ ನಾಲ್ಕು ಏರಿಸಬೇಕಿತ್ತು ಓಡೇರಿಸ ಮುರಳಿ ಮೂಜಿ ಬಾಟು ಕೊಟ್ಟಿ ಮಾಡ್ತದೆ ಮತ್ತೆ ಸರಿಯಾದ ಶಾಲೆ ಬಿಟ್ಟ 190 ಆಗ್ಲಿ ಬೈಯರ್ ಬಣ್ಣ ಗುರುಕುಲ ಮಂಡ್ಯ ಏನು ಗುರುಕುಲ ಮಂಡ್ಯ ಸ್ವಲ್ಪ ಜೋರಿದ್ದಾನ ನಿನ್ನನ್ನು ನೀನೇ ಉದ್ಘಾಟಿಸಿಕೊಳ್ಳುದು ನನ್ನ ಹಾಗೆ ಜೋರಿದ್ದಾನೆ ಅಂತ ಈಗ ಏನು ಮಾಡ್ತಾನೆ ಇದೆಲ್ಲರೂ ಬದನೆ 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 ಕೃಷಿ ಭಾರಿ ಒಳ್ಳೆಯದು ಅದರಲ್ಲಿಯೂ ಸಾವಯವ ಕೃಷಿ ಆಗಬೇಕು ಉಂಡೆ ಬದನೆಯ ಉದ್ದ ಬದನೆಯ ಉದ್ದದಗತ್ತಿ ಉರುಂಟದಗತ್ತಿ ಕಾಯಿಗಾಜಿಪ್ಪು ಬದನೆತ್ತಿ ದೇಬೇರ್ನೆ ದುರುಕುಳೊಂದು ತಾಳ ಕೊಟ್ಟೊಂದು ಅದನ್ನು ಭಜನೆ ಅಂತ ಹೇಳುದಿಲ್ವೋ ಭಜನೆ ಭಜನೆ ಭಜನೆಯಿಂದ ಪುದ್ಯ ದಡ್ಡೋಡು ಮಾಡ್ಕೊಂಡು ಅದು ಬೇರೆ ಅದು ಭಜನೆ ಬೇರೆ ಏನು ಅದು
ಮೊದಲಿನ ಗಡೆಯಲ್ಲಿ ಮಾಡುವ ಭಜನೆ ಬೇರೆ, ಅದನ್ನು ಭಜನೆ ಅಂತ ಹೇಳುವುದಿಲ್ಲ. ಯಾವ ಭಜನೆ ಮಾಡ್ತಾನೆ ಅವ? ದೇವರೆಲ್ಲ ಗಡಿ ಪೂಜೆ ಬೇರೆ, ಇದು ವಾರ ಬಂದಿದೆ. ಈಗ ಇದು ಮಾತ ದೇವರು ಮುಗಿದು ಹನುಮಂತ ದೇವರ ಭಜನೆ. ಯಾವ ದೇವರು? ಹನುಮಂತ ದೇವರು. ಹನುಮಂತ ದೇವರು ಅಂತ ಒಬ್ರು ದೇವರಿದ್ದಾರೆ, ಹನುಮಂತ ದೇವರು. ಏನು ಭಜನೆ ಮಾಡ್ತಾರೆ? ಗುಡ್ಡೆ ಮತ್ತೆ ಬೇಗ ಮಾತ್ರ ಕುಳಿದ ಬಾಯಿಗೆ ದುಪ್ಪು. ಯಾಕೆ ಬಾಯಿ ನೋಡುದು? ಅವನಿಗೆ ಅಂದಾಜ ಭಜನೆ ಭಜನೆಯನ್ನು ಕಿವಿಯಲ್ಲಿ ಕೇಳುವುದು, ಬಾಯಿ ನೋಡುದಲ್ಲ. ಹೆಂಗೆ ಕೇಂಡ ಮತ್ತೆ ಒಂಚೂರು ಬಾಯಿ ಬಂದು ನನಗೆ ಅಂದಾಜ. ನಿನಗೆ ಅಲಗಾಡುದು ನೋಡುವಾಗ ಅರ್ಥ ಆಗ್ತದೆ. ಏನು ಭಜನೆ? ಬಾಯಿ ಪಟ್ಟ ಮಾತ್ರ ಕನ್ನಡ ಹೇಳು. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಅಂಚಿ ಇಂಚಿ ತೋಪುತಿ ಕಾಡುಗಳೈ ಬೋಪುತಿ, ಮಂಚಿ ಕಟ್ಟ ಕನಕ ಕನದು ಮಾರುತಿ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಈಗ ಇದೇನು ಭಜನೆ? ಯಾವ ದೇವರ ಭಜನೆ? ಹನುಮಂತ ದೇವರು. ಆದ್ರೆ ಸತ್ಯ ಹೇಳ್ತೇನೆ ನಾನು, ನಿನ್ನ ಮಗ ಭಜನೆ ಮಾಡುವುದಲ್ಲ, ತಂದೆಯಾದಂತಹ ನಿನ್ನನ್ನು ಮಂಗ ಮಾಡ್ತಾ ಇದ್ದಾನೆ. ಸತ್ಯ ವಿಷಯ ಹಾಗುಂಟು, ನಾನು ವಿವರಿಸಿ ಹೇಳ್ತೇನೆ, ಆಗ ನಿನಗೆ ಅರ್ಥ ಆಗುವುದಕ್ಕೆ ಸಾಧ್ಯ. ಮಾರುತಿ ಅಂದ್ರೆ ಏನು? ಹನುಮಂತ ದೇವರು ಒಂದು ಅರ್ಥದಲ್ಲಿ ಹಾಗೆ, ಇನ್ನೊಂದು ಅರ್ಥದಲ್ಲಿ ಮಾರುತಿ ಅಂದ್ರೆ ಮಂಗ. ಅವ ಮಾರುತಿಯ ಹಾಗಿದ್ದಾನೆ ಅಂತ ಹೇಳಿದ್ರೆ ಅರ್ಥ ಎಂತದ್ದು? ಮಂಗ. ಈಗ ನಿನ್ನ ಅಪ್ಪ ನಿನ್ನನ್ನು ಮಂಗ ಮಾಡ್ತಾನೆ ಅಂತ ಹೇಳುವುದಕ್ಕೆ ನಿನ್ನ ಮಗ ನಾನು ಸಾಕ್ಷಿ ಹೇಳ್ತೇನೆ. ಎಲ್ಲಿರುವೆ ತಂದೆ ಬಾರು ಓ ಮಂಗನೇ, ಎಲ್ಲಿರುವೆ ತಂದೆ ಬಾರು, ಅಂಚಿ ಇಂಚಿ ತೂಪುತಿ ಕಾಡುದುಳೈ ಪೋಪುತಿ, ಒಂಜಿ ಕಟ್ಟ ಕನಕ ಕನತದು ಮಾರುತಿ ಮಾರುತಿ, ಎಲ್ಲಿರುವೆ ತಂದೆ ಬಾರು ಓ ಮಂಗನೇ, ಎಲ್ಲಿರುವೆ ತಂದೆ ಬಾರು. ನಿನ್ನ ಮಗ ನಿನ್ನನ್ನು ಮಂಗ ಮಾಡ್ತಾ ಇದ್ದಾನೆ. ಅಂತೂ ಜೀವನ ಹೇಗುಂಟ? ಜೀವನ ಓಲ್ ಬೇರೆ ದಾಳ ಪ್ರೇಜನಿಚ್ಚಿ ಏತ್ ಬೆಂದಿಲ್ಲ ಮುಟ್ಟಜ್ಜನ್ನ. ಹೌದಾ? ಒಂಜಿ ಸಮಾಜದ ಪೂಜಾಟ ಬದುಕೊಡಲು ದಾದಾ ಏನಾಗ್ಬೇಕು? ಕೊಂಚ ಭಟ್ರ ಅವಡನ್ನ ಈಜಿಂದ ಸೆಟ್ರ ಭಾರಿ ಬಂಗ ಏರ್ಲ ಮರ್ಯಾದೆ ಅಲ್ಲದಿದ್ರು ಒಂದು ದಾರಿ ಉಂಟು. ಭಟ್ರಾಗುದು ಬೇಡ, ಸೆಟ್ರಾಗುದು ಬೇಡ, ಶೆಟ್ಟಿಗಾರಾದ್ರೂ ಆಗ್ತದೆ. ಮಗ್ಗ ಮಾಡಿ ಆದ್ರೂ ಜೀವನ ಮಾಡಬಹುದು. ಮಗ್ಗ ಹಾಕಿದ್ರೆ ಒಳ್ಳೆ ಹಣ ಆಗ್ತದೆ. ಯೋಚಿಸಬೇಡ, ಚೆನ್ನಾಗಿ ದುಡಿ. ಏನಾದ್ರೂ ನಿನಗೆ ಸಮಸ್ಯೆ ಬಂತು ಅಂತಾದ್ರೆ ಏನು ಯೋಚಿಸಬೇಡ, ನೇರವಾಗಿ ನನ್ನ ಬಳಿಗೆ ನಿನಗೆ ಬರ್ಲಿಕ್ಕೆ ಆಗ್ತದ? ನಿನಗೆ ಸೌದೆ ವ್ಯಾಪಾರ ಉಂಟಲ್ಲ, ಹೀಗೆ ಮಾಡಿ ನಿನಗೆ ಹೇಗುವ ಅವಕಾಶ ಇಲ್ಲ. ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹು, ನಾನು ನಿನಗೆ ವ್ಯವಸ್ಥೆ ಮಾಡ್ತೇನೆ. ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹು, ನಾನು ವ್ಯವಸ್ಥೆ ಮಾಡ್ತೇನೆ. ಅಪಾರ್ಥ ಕಲ್ಪಿಸಬೇಡ, ಅಪಾರ್ಥ ಕಲ್ಪಿಸಬೇಡ, ಅಪಾರ್ಥ ಕಲ್ಪಿಸಬೇಡ. ನಿನ್ನ ಹೆಂಡತಿ ಅಂದ್ರೆ ಹೇಗೆ? ನನಗೆ ತಂಗಿದ್ದ ಹಾಗೆ, ನನಗೆ ಮಗಳಿದ್ದ ಹಾಗೆ, ಹಾಗೆಲ್ಲ ಅಪಾರ್ಥ ಕಲ್ಪಿಸಬಾರ್ದೇನು? ಅಪಾರ್ಥ ಕಲ್ಪಿಸಾರ ಬಲ್ಲೆ ಅಪಾರ್ಥ ಏನು ಹೇಳಿದ ಈಗ? ಕನಕುಮಾರ್ ಮಂಡೇನು ಬೊಂಡೆ ಅಂಬಿ ಪುಣತ್ತಾರೆ ಅಪಾರ್ಥ ಕಲ್ಪಿಸಬೇಡ. ಕಾಲಿ ಬಾಜನ ಬಂದ ನಗನೆ ಅಂದ ಜಾಪುನದು ಕಾಯಿಗಾಗಿ ಪುದನ ಕೋರಿ ನಿಂದನದ ನೀನು ರಸಿಕನಿದ್ದಿ. ರಸಿಕ ಏನಿಟ್ಟು ಬದುಕಿದೆ ದಿಲೇಪ ಕೊಡಿ ಹೋಯ್ತಿದೆ. ನನ್ನ ಪರಿಚಯ ಆಯ್ತಾ ನಿನಗೆ? ಎಲ್ಲಿ? ಮುರನಲ್ಪ ಜಾತ್ರೆದಲ್ಲಿ ಬರ್ತಾರೆ. ನಾನು ಇದುವರೆಗೆ ಜಾತ್ರೆಗೆ ಹೋಗ್ಲಿಲ್ಲ. ನಾನು ತೂತನ್ನ ಈರ್ಲ ಇನ್ನ ಮುಡಿಯತಿಲ್ಲ, ಒಟ್ಟು ಕೂತಾರಲ್ಪ ಜಾತ್ರೆದಲ್ಲಿ. ನನ್ನ ಹೆಂಡತಿಯನ್ನು ಕರೆದುಕೊಂಡು ದೇವರಾಣೆ ಹೇಳ್ತಾನೆ, ಇದುವರೆಗೆ ಒಂದು ಜಾತ್ರೆಗೆ ನಾನು ಹೋಗ್ಲಿಲ್ಲ. ಪಂಡ ಬಾರಿತಲ್ಲ ಮುಡಿಯತಿಲ್ಲ. ನಿನ್ನ ಅಭ್ಯಾಸವನ್ನು ನನ್ನ ಮೇಲೆ ಹೇರಬೇಡ. ಹತ್ತಿರ ಮನೆಯವನ ಹೆಂಡತಿಯನ್ನು ಹಾಗೆಲ್ಲ ಹೇಳಬಾರ್ದು, ಅನ್ಯಾಯ. ಇಸೆ ಮಾಡ್ಕೊಂಡಿದ್ಯೋ ಯಾಕೆ? ದಿನಾಲ ಇಲ್ಲಡೆ ಸಾಲ ಎನ್ನುವುದು ಕೊರ್ನಲ್ಲ, ಮಾರುಗೊರ ಬರಿತೆಲ್ಲ ಡೈವನ್ನುವುದು ಕೊರಲಿ ಮನ್ನ ಆದ್ರೆ ಕೆಲವರ ಪರಿಸ್ಥಿತಿ ಹೇಗಾಗ್ತದೆ ಗೊತ್ತುಂಟ? ಮನೆಗೆ ಕೊಡುವುದು 50-100 ಆಗ್ತದೆ, ಹತ್ತಿರ ಮನೆಗೆ 500-1000 ಅಂತ ಆಗ್ತದೆ. ಹಾಗೆಲ್ಲ ಮಾಡಬಾರ್ದು. ಇಲ್ಲ ಸಾರಿಗೆ ಬರಿತೆಲ್ಲ ದುಡ್ಡು ಕೊಡ್ದಲ್ಲ ಉಂಟು. ಹಾಗೆ
ಮಾಡಬಾರ್ದೇನು? ಮನೆಯಲ್ಲಿ ಸರಿಗಟ್ಟು ಊಟ ಇಲ್ಲ ಅಂತ ಆದ್ರೆ ಬದಿಯ ಮನೆಯಲ್ಲಿ ಊಟ ಮಾಡುವುದಲ್ಲ, ಮನೆಗೆ ಬೇಕಾದಂತಹ ಸಾಹಿತ್ಯಗಳನ್ನೆಲ್ಲ ಕೊಂಡು ಹೋಗಿ ಚೆನ್ನಾಗಿ ಬೇಯಿಸಿ ಊಟ ಮಾಡುವ ಪ್ರಯತ್ನವನ್ನು ಮನೆಯಲ್ಲಿಯೇ ಮಾಡಬೇಕು. ಪ್ರಯತ್ನ ಬಿಕ್ಕನ ಸರಿಜ್ಜೆ ಅಂತ ಕಣಕ್ಕೆ ಸರಿಜ್ಜೆ ನನ್ನ ಪರಿಚಯ ಸಿಗ್ಲಿಲ್ಲ. ಜಾತ್ರೆ ಪೊಂಜೋಳು ಇಲ್ಲ ದೇವರನ್ನ ಬಲಿ ಕೊಡಗೆ ಕಾಫಿ ಮಗನೆ ಏನೋ ದೇವರ ಮುಂದೆ ಕುಣಿಯುವ ತಟ್ಟಿರಾಯ ಬೇತಾಳ ಅಂತ ಭಾವಿಸಿದ್ಯಾರ? ನಿನಗಿದು ರಾಜ್ಯ ಯಾವುದು ಅಂತ ಗೊತ್ತುಂಟ? ಯಾವುದು? ಸುನೀತಾ ನಿನ್ನ ಅಜ್ಜಿ ಶೋಣಿತೋಪುರ. ಇಲ್ಲಿಗೆ ನಾನು ನಾಥ. ನೀರು ಬಣ್ಣಗಡೆ ಗೊತ್ತಾಗ ಹೌದಾ? ಬೇಕಾದ ನಾಥ. ಯಾರು ಹೇಳಿದ್ರು? ನಮ್ಮ ದೇವರು ವಾಸನೆ ಬರುವುದಿಲ್ಲ ಏನು? ನಮ್ಮ ದೇವರು ಪರಿಮಳ ಬರುವುದು. ಈ ಬೆವರು ವಾಸನೆ ಪರಿಮಳ ಬರುವುದಕ್ಕೆ ಕಾರಣ ಏನು ಅಂತ ಗೊತ್ತುಂಟ? ಸಾತ್ವಿಕವಾದಂತ ಆಹಾರವನ್ನು ಸೇವಿಸಿದವರ ಬೆವರು ಪರಿಮಳ ಬರಲೂಬಹುದು. ರಾಜಸ ತಾಮಸಿಕವಾದಂತ ಆಹಾರ ಸೇವಿಸಿದ್ರೆ ಮಾತ್ರ ಬೆವರು ವಾಸನೆ ಬರುವುದು. ನಾವು ಬ್ರಾಹ್ಮಣರು, ನಾವು ಸಾತ್ವಿಕ ಆಹಾರ ಸೇವಿಸುವವರು, ನಮ್ಮ ಬೆವರು ಪರಿಮಳ ಬರಲೂಬಹುದು. ತಿಂಪುಣ ಪರಿಮಳದ ತಿಂದನ ಬೇಕಾದ ಪರಿಮಳ ಪರ್ಪುಣಂತೆ ಪರಿಮಳದ ಬೇಕಾದ ಪರಿಮಳ. ಇದು ಒಳ್ಳೆ ಅನುಭವ ಮರ. ಯಾವುದು ಕುಡಿದ್ರೆ ಅವು ಚಿತ್ತಪುಲಿತ ಪರಿಮಳದ, ಮಲ್ಲಿಗೆದ ಪರಿಮಳದ, ಗೋಂಕದ ಪರಿಮಳ. ಸರಿ 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 ಕೆಲೋ ನಾವು ಸರಿದ್ದೇನೆ. ಇಲ್ಲಿ ಯಾರು ಸೇರೋದು ಗೊತ್ತಿಲ್ಲ ನನಗೆ. ದಾರಿಗಾಸುರ, ಬಾರಿಗಲ್ಲ ಮಲ್ಲಾಳ, ದಾರಿಗಾಸುರ. ಕೆಲವು ಕ್ಷಣಗಳಿಗೆ ಮುಂಚಿತವಾಗಿ ಒಂದು ಡಂಗುರ ನಿನಗೆ ಕೇಳಲಿಲ್ವೇ? ಬಾಗುಳುದು ನೀನು. ಮಹಾರಾಜರು ರಾಜಮಾರ್ಗದಲ್ಲಿ ಮುಂದುವರಿಯವರಿದ್ದಾರೆ. ಯಾರು ಅಡೆತಡೆಗಳನ್ನು ಒಡ್ಡಬಾರದು. ಪ್ರತಿಯೊರ್ವರು ಬದಿಗೆ ಸರಿಯತಕ್ಕದ್ದು ಹೇಳಿಲ್ಲ ನಿನಗೆ. ಮತ್ತೆ ಯಾಕೆ ಬದಿಗೆ ಹೋಗ್ಲಿಲ್ಲ? ಯಾಕೆ? ಹೌದು, ಒಳ ರಸ್ತೆಗಳಿಲ್ವೇನು? ಒಳ ರಸ್ತೆಗಳಿಲ್ವ? ಕೇರಿಗಳಿಲ್ವ? ಚರಂಡಿಗಳಿಲ್ವ? ಅಲ್ಲೇ ಹೋಗಿ ಹೌದಾ? ನಾವು ರಾಜಕಾರಣಿಗಳು, ನಮಗಂತ ರಸ್ತೆ ಬೇಕು. ನಾವು ರಾಜಕಾರಣಿಗಳಿಲ್ಲ ಇದ್ರೆ ನಿಮ್ಮ ಹೊಟ್ಟೆ ತುಂಬಲಿಕ್ಕಿಲ್ಲ ಏನು? ನಾನು ರಾಜ್ಯದ ಅರಸನಿದ್ದೇನೆ. ನಾವು ಇಲ್ಲದಿದ್ರೆ ರಾಜ್ಯವೇ ಇಲ್ಲ. ಅದಕ್ಕೆ ಅಲ್ವಾ ನಿಮಗೆ ಒಳ ರಸ್ತೆಗಳು? ನೀವು ತೆರಿಗೆ ಕಟ್ಟಿದ ಕಾರಣವೇ ಒಳ ರಸ್ತೆಗಳು. ಮಾತನಾಡ್ತೀನಿ ನೀವು. ನಾನು ಹೊರಟದಲ್ಲಿ ಗೊತ್ತುಂಟ ಯುದ್ಧ. ಏನು ಹೊಟ್ಟೆಯಲ್ಲಿ ಪೆಟ್ಟು ಮಾಡ್ಲಿಕ್ಕೆ ಉಂಟು? ಕೈಯಲ್ಲಿ ಪೆಟ್ಟು ಮಾಡ, ಹೊಟ್ಟೆಯಲ್ಲಿ ಪೆಟ್ಟು ಮಾಡ್ಲಿಕ್ಕಿಲ್ಲ. ನೀರು ಬಿದ್ದೇನೆ ಏನು ಏನು ಹೇಳಿದ್ದೀನಿ? ಏನು ಹೇಳಿ? ಹೊಟ್ಟೆಗೆ ನೀರು ಬಿಂಜಾಲೆ ಕೊಂಡು ಬಂದಿ. ತೊಟ್ಟೆ ಒಂದು ಹೊಸ ಶಬ್ದ ಕೇಳಿಬಿಟ್ಟೇನಲ್ಲ ನಾನು. ತೊಟ್ಟೆ ಅದೆಲ್ಲಿ ಉಂಟು? ತೊಟ್ಟೆಗೆ ನೀರು ತುಂಬಿಸಿದ. ಯುದ್ಧ ಮಾಡುವುದಕ್ಕೆ ಶರೀರ ಮುಖ್ಯವಲ್ಲ. ಶರೀರ ಯಾವ ರೀತಿಯಲ್ಲಿದ್ರೂ ಆದೀತು. ಆತ ಕೃಷನಾಗಿರಲಿ, ಸ್ಥೂಲ ಶರೀರದವನಾಗಲಿ, ಯುದ್ಧ ಮಾಡುವುದಕ್ಕೆ ಶರೀರ ಮುಖ್ಯವಲ್ಲ. ಯುದ್ಧ ಮಾಡುವುದಕ್ಕೆ ಬೇಕಿರುವುದು ಏನು ಬಲ್ಲೆಯ? ಧೈರ್ಯ. ಎದೆಗುಂಡಿಗೆ ಬಲವಾಗಿರಬೇಕು. ವಿರೋಧಿಯ ಶಿರಸ್ಸನ್ನು ಛೇದಿಸ್ತೇನೆ, ವಿರೋಧಿಯ ಶಿರಸ್ಸನ್ನು ಚೆಂಡಾಡ್ತೇನೆ ಎನ್ನುವಂತ ಛಾತಿ ಛಲ ಅನ್ಬೇಕು. ಎದೆಗುಂಡಿಗೆ ಅದು ನಮ್ಮಲ್ಲಿ ಉಂಟು. ನಾವು ಎಷ್ಟು ಯುದ್ಧ ಮಾಡಿದ್ದೇವೆ ಗೊತ್ತುಂಟ? 3 ಲೋಕಗಳಲ್ಲಿ ಯುದ್ಧ ಮಾಡಿದವರು. ನಾರಾಯಣನೊಂದಿಗೆ ಯುದ್ಧ ಮಾಡಿದವ ನಾನು. ಯೋಚನೆ ಮಾಡು. ಯುದ್ಧಕ್ಕೆ ಹೊರಟವ. ಮಾತನಾಡುವುದೇ ಅದಕ್ಕೆ ಪ್ರಸಂಗ ಆಯ್ತು. ಬರ್ತಾನೆ ಬರ್ತಾನೆ. ಅದು ಇಂತಿಷ್ಟೇ ದಿನ ಅಂತ ಹೇಳುವುದಕ್ಕಾಗುವುದಿಲ್ಲ. ಒಂದು 10 ದಿನದೊಳಗೆ ಬಂದೇನು. 10 ದಿನ ಪರಿಹಾರ ಆಗಿಲ್ಲ. 13 ಮಧ್ಯಾಹ್ನ ಅವನಿಗೆ ಕಟ್ಟೆಗೆ ನುಪ್ಪು ದಿಪ್ಪನ ನಮಗೆ ಇದೆಲ್ಲ ಅರ್ಥ ಆಗುದಿಲ್ಲ. ಅದು 13 ದಿನ ಅಂತ ಹೇಳುವುದಕ್ಕಾಗುದಿಲ್ಲ. ಮತ್ತು ಒಂದು 4 ದಿನ ಹೆಚ್ಚಾದಿಲ್ಲ. 13 ಜನ ಬರ್ತಿಗಿಲ್ಲ, ತೊಂದರೆ ಜನರ ಕುಟುಂಬದ ಸುಧಲ್ಲ. 14 ಜನ ಬೈಯಾಡ ಊರಲ್ಲೇ ದಿನ ಕೋರಿ ಕುಂಡಿ ಮತಾಲ ಏನು ಹೇಳ್ತಿ ಮಾರಯ್ಯ? 13, 16 ಕೋಳಿ ಪುಂಡಿ
ಒಳಗೆ ಕರೆಯುವುದು ನನಗಿದೊಂದು ಅರ್ಥ ಆಗುದಿಲ್ಲ. ನಾವು ಬ್ರಾಹ್ಮಣರು, ನಮ್ಮಲ್ಲಿ ಅಂತ ಕ್ರಮ ಇಲ್ಲ. 10, 13, 16 ಕೋಳಿ ಪುಂಡಿ